ಅನಿವಾರ್ಯ ಕಾರಣಗಳಿಗಾಗಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ನಾವು ಸಾಕ್ಷಿದಾರರಾಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದೇನು ಕುಂಭಮೇಳ ಮತ್ತೆ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಯಾಗ್ರಾಜ್ ಜೊತೆಗೆ ಉಜ್ಜಯಿನಿ, ಹರಿದ್ವಾರ, ಋಷಿಕೇಶದಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತೆ. ಯಾವಾಗ? ಮುಂದಿನ 5 ವರ್ಷಗಳ ಅವಧಿಯಲ್ಲಿ 4 ಕುಂಭಮೇಳ ನಡೆಯೋದಿದೆ. ಎಲ್ಲೆಲ್ಲಿ, ಯಾವಾಗ, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 2027ರಲ್ಲಿ ಇನ್ನೆರಡು ವರ್ಷದ ಅಂತರದಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ. ಅದೇ ವರ್ಷ ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಕೂಡ ಕುಂಭಮೇಳ ನಡೆಯೋದಿದೆ. 2028ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯೋದಿದೆ. ಇದನ್ನ ಕೂಡ ಮಹಾಕುಂಭಮೇಳ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ ಉಜ್ಜಯಿನಿಯಲ್ಲಿ ಈಗ ಆಲ್ರೆಡಿ 2028ರಲ್ಲಿ ನಡೆಯುವ ಕುಂಭಮೇಳಕ್ಕೋಸ್ಕರ 3300 ಹೆಕ್ಟೇರ್ ಜಾಗವನ್ನ ಮೀಸಲು ಇಡಲಾಗಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಈಗೇನು ಮಹಾಕುಂಭಮೇಳವನ್ನ ಸಾಕ್ಷೀಕರಿಸಿದ ಪ್ರಯಾಗ್ರಾಜ್ನಲ್ಲಿ 2030ರಲ್ಲಿ ಮತ್ತೊಮ್ಮೆ ಅರ್ಧ ಕುಂಭಮೇಳ ನಡೆಯೋದಿದೆ. ಇನ್ನು ಕುಂಭಮೇಳದಿಂದ ಪಾಠ ಕಲಿಯೋದೇನಾದ್ರೂ ಇದೆಯಾ, ಅದರಲ್ಲೂ ಸರ್ಕಾರಗಳು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮಹಾಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆಯೇ ಹರಿದು ಬಂದಿದೆ. ಭರ್ಜರಿ ಆದಾಯವನ್ನ ಗಳಿಸಲಾಗಿದೆ. ಅದರಲ್ಲೂ 3 ಲಕ್ಷ ಕೋಟಿಗೂ ಅಧಿಕ ಆದಾಯ ಲಭ್ಯವಾಗಿದೆ ಅನ್ನೋ ಅಂದಾಜಿನ ಮಾಹಿತಿ. ಕೇವಲ ಇಷ್ಟು ಮಾತ್ರವಲ್ಲ, ರಾಜ್ಯದ ಅದರಲ್ಲೂ ಪ್ರಯಾಗ್ರಾಜ್ನ ಬಡವರ ಹೊಟ್ಟೆ ತುಂಬಿಸಿದೆ ಈ ಅತಿ ದೊಡ್ಡ ಧಾರ್ಮಿಕ ಮೇಳ. ಚಿಕ್ಕ ಪುಟ್ಟ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಭರ್ಜರಿ ಲಾಭವನ್ನ ಗಳಿಸಿದ್ದಾರೆ ಅನ್ನೋ ಮಾಹಿತಿ. ಕೇವಲ ಪ್ರಯಾಗ್ರಾಜ್ ಮಾತ್ರವಲ್ಲ, ಬಹುಶಃ ದೇಶದ ಎಲ್ಲಾ ಧರ್ಮದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ ಸ್ಫೂರ್ತಿಯಾಗಿದೆ. ಇತರೆ ರಾಜ್ಯಗಳಿಗೆ ಮಹಾಕುಂಭಮೇಳ ಒಂದರ್ಥದಲ್ಲಿ ಮಾದರಿ. ಆಯಾ ರಾಜ್ಯದ ಧಾರ್ಮಿಕ ಹಬ್ಬಗಳನ್ನ ಯಶಸ್ವಿಯಾಗಿ ನಡೆಸಿದ್ರೆ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಗುತ್ತೆ ಅನ್ನೋದನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಆಯೋಜನೆಯ ಮೂಲಕ ಮಾಡಿ ತೋರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ಅನಿವಾರ್ಯ ಕಾರಣಗಳಿಗಾಗಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ನಾವು ಸಾಕ್ಷಿದಾರರಾಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದೇನು ಕುಂಭಮೇಳ ಮತ್ತೆ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಯಾಗ್ರಾಜ್ ಜೊತೆಗೆ ಉಜ್ಜಯಿನಿ, ಹರಿದ್ವಾರ, ಋಷಿಕೇಶದಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತೆ. ಯಾವಾಗ? ಮುಂದಿನ 5 ವರ್ಷಗಳ ಅವಧಿಯಲ್ಲಿ 4 ಕುಂಭಮೇಳ ನಡೆಯೋದಿದೆ. ಎಲ್ಲೆಲ್ಲಿ, ಯಾವಾಗ, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 2027ರಲ್ಲಿ ಇನ್ನೆರಡು ವರ್ಷದ ಅಂತರದಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ. ಅದೇ ವರ್ಷ ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಕೂಡ ಕುಂಭಮೇಳ ನಡೆಯೋದಿದೆ. 2028ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯೋದಿದೆ. ಇದನ್ನ ಕೂಡ ಮಹಾಕುಂಭಮೇಳ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ ಉಜ್ಜಯಿನಿಯಲ್ಲಿ ಈಗ ಆಲ್ರೆಡಿ 2028ರಲ್ಲಿ ನಡೆಯುವ ಕುಂಭಮೇಳಕ್ಕೋಸ್ಕರ 3300 ಹೆಕ್ಟೇರ್ ಜಾಗವನ್ನ ಮೀಸಲು ಇಡಲಾಗಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಈಗೇನು ಮಹಾಕುಂಭಮೇಳವನ್ನ ಸಾಕ್ಷೀಕರಿಸಿದ ಪ್ರಯಾಗ್ರಾಜ್ನಲ್ಲಿ 2030ರಲ್ಲಿ ಮತ್ತೊಮ್ಮೆ ಅರ್ಧ ಕುಂಭಮೇಳ ನಡೆಯೋದಿದೆ. ಇನ್ನು ಕುಂಭಮೇಳದಿಂದ ಪಾಠ ಕಲಿಯೋದೇನಾದ್ರೂ ಇದೆಯಾ, ಅದರಲ್ಲೂ ಸರ್ಕಾರಗಳು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮಹಾಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆಯೇ ಹರಿದು ಬಂದಿದೆ. ಭರ್ಜರಿ ಆದಾಯವನ್ನ ಗಳಿಸಲಾಗಿದೆ. ಅದರಲ್ಲೂ 3 ಲಕ್ಷ ಕೋಟಿಗೂ ಅಧಿಕ ಆದಾಯ ಲಭ್ಯವಾಗಿದೆ ಅನ್ನೋ ಅಂದಾಜಿನ ಮಾಹಿತಿ. ಕೇವಲ ಇಷ್ಟು ಮಾತ್ರವಲ್ಲ, ರಾಜ್ಯದ ಅದರಲ್ಲೂ ಪ್ರಯಾಗ್ರಾಜ್ನ ಬಡವರ ಹೊಟ್ಟೆ ತುಂಬಿಸಿದೆ ಈ ಅತಿ ದೊಡ್ಡ ಧಾರ್ಮಿಕ ಮೇಳ. ಚಿಕ್ಕ ಪುಟ್ಟ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಭರ್ಜರಿ ಲಾಭವನ್ನ ಗಳಿಸಿದ್ದಾರೆ ಅನ್ನೋ ಮಾಹಿತಿ. ಕೇವಲ ಪ್ರಯಾಗ್ರಾಜ್ ಮಾತ್ರವಲ್ಲ, ಬಹುಶಃ ದೇಶದ ಎಲ್ಲಾ ಧರ್ಮದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ ಸ್ಫೂರ್ತಿಯಾಗಿದೆ. ಇತರೆ ರಾಜ್ಯಗಳಿಗೆ ಮಹಾಕುಂಭಮೇಳ ಒಂದರ್ಥದಲ್ಲಿ ಮಾದರಿ. ಆಯಾ ರಾಜ್ಯದ ಧಾರ್ಮಿಕ ಹಬ್ಬಗಳನ್ನ ಯಶಸ್ವಿಯಾಗಿ ನಡೆಸಿದ್ರೆ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಗುತ್ತೆ ಅನ್ನೋದನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಆಯೋಜನೆಯ ಮೂಲಕ ಮಾಡಿ ತೋರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ಅನಿವಾರ್ಯ ಕಾರಣಗಳಿಗಾಗಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ನಾವು ಸಾಕ್ಷಿದಾರರಾಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದೇನು ಕುಂಭಮೇಳ ಮತ್ತೆ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಯಾಗ್ರಾಜ್ ಜೊತೆಗೆ ಉಜ್ಜಯಿನಿ, ಹರಿದ್ವಾರ, ಋಷಿಕೇಶದಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತೆ. ಯಾವಾಗ? ಮುಂದಿನ 5 ವರ್ಷಗಳ ಅವಧಿಯಲ್ಲಿ 4 ಕುಂಭಮೇಳ ನಡೆಯೋದಿದೆ. ಎಲ್ಲೆಲ್ಲಿ, ಯಾವಾಗ, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 2027ರಲ್ಲಿ ಇನ್ನೆರಡು ವರ್ಷದ ಅಂತರದಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ. ಅದೇ ವರ್ಷ ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಕೂಡ ಕುಂಭಮೇಳ ನಡೆಯೋದಿದೆ. 2028ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯೋದಿದೆ.
ಇದನ್ನ ಕೂಡ ಮಹಾಕುಂಭಮೇಳ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ ಉಜ್ಜಯಿನಿಯಲ್ಲಿ ಈಗ ಆಲ್ರೆಡಿ 2028ರಲ್ಲಿ ನಡೆಯುವ ಕುಂಭಮೇಳಕ್ಕೋಸ್ಕರ 3,300 ಹೆಕ್ಟೇರ್ ಜಾಗವನ್ನ ಮೀಸಲು ಇಡಲಾಗಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಈಗೇನು ಮಹಾಕುಂಭಮೇಳವನ್ನ ಸಾಕ್ಷೀಕರಿಸಿದ ಪ್ರಯಾಗ್ರಾಜ್ನಲ್ಲಿ 2030ರಲ್ಲಿ ಮತ್ತೊಮ್ಮೆ ಅರ್ಧ ಕುಂಭಮೇಳ ನಡೆಯೋದಿದೆ. ಇನ್ನು ಕುಂಭಮೇಳದಿಂದ ಪಾಠ ಕಲಿಯೋದೇನಾದ್ರೂ ಇದೆಯಾ, ಅದರಲ್ಲೂ ಸರ್ಕಾರಗಳು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮಹಾಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆಯೇ ಹರಿದು ಬಂದಿದೆ. ಭರ್ಜರಿ ಆದಾಯವನ್ನ ಗಳಿಸಲಾಗಿದೆ. ಅದರಲ್ಲೂ 3 ಲಕ್ಷ ಕೋಟಿಗೂ ಅಧಿಕ ಆದಾಯ ಲಭ್ಯವಾಗಿದೆ ಅನ್ನೋ ಅಂದಾಜಿನ ಮಾಹಿತಿ. ಕೇವಲ ಇಷ್ಟು ಮಾತ್ರವಲ್ಲ, ರಾಜ್ಯದ ಅದರಲ್ಲೂ ಪ್ರಯಾಗ್ರಾಜ್ನ ಬಡವರ ಹೊಟ್ಟೆ ತುಂಬಿಸಿದೆ ಈ ಅತಿ ದೊಡ್ಡ ಧಾರ್ಮಿಕ ಮೇಳ. ಚಿಕ್ಕ ಪುಟ್ಟ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಭರ್ಜರಿ ಲಾಭವನ್ನ ಗಳಿಸಿದ್ದಾರೆ ಅನ್ನೋ ಮಾಹಿತಿ. ಕೇವಲ ಪ್ರಯಾಗ್ರಾಜ್ ಮಾತ್ರವಲ್ಲ, ಬಹುಶಃ ದೇಶದ ಎಲ್ಲಾ ಧರ್ಮದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ ಸ್ಫೂರ್ತಿಯಾಗಿದೆ. ಇತರೆ ರಾಜ್ಯಗಳಿಗೆ ಮಹಾಕುಂಭಮೇಳ ಒಂದರ್ಥದಲ್ಲಿ ಮಾದರಿ. ಆಯಾ ರಾಜ್ಯದ ಧಾರ್ಮಿಕ ಹಬ್ಬಗಳನ್ನ ಯಶಸ್ವಿಯಾಗಿ ನಡೆಸಿದ್ರೆ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಗುತ್ತೆ ಅನ್ನೋದನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಆಯೋಜನೆಯ ಮೂಲಕ ಮಾಡಿ ತೋರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಮಹಾಭಾರತ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.